ಸಿಹಿಗೆಣಸಿನ ಗಾರ್ಗಿನ ಮಾಡ್ತಾ ಇದ್ದೀನಿ. ಪೂರಿ ಕೂಡ ಅನ್ಬೋದು ಇದನ್ನು. ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. 8 ದಿನ ತನಕ ಕೆಡೋದಿಲ್ಲ. ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಮಾಡೋದಕ್ಕೆ 100 ಗ್ರಾಮ್ ಅಷ್ಟು ಸಿಹಿಗೆಣಸನ್ನು ಬೇಯಿಸ್ಕೊಂಡಿದ್ದೀನಿ. ಸ್ಟೀಮ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಕುಕ್ಕರ್ನಲ್ಲಿ ತೆಳಗಡೆ ನೀರನ್ನು ಹಾಕಿ ಮೇಲ್ಗಡೆ ಬಾಕ್ಸ್ನಲ್ಲಿ ಇಟ್ಬಿಟ್ಟು ಇದನ್ನು 1 ವಿಸಿಲ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಸರಿಯಾಗಿ ಬೆಂದ್ಬಿಡುತ್ತೆ. ಸಿಪ್ಪೆಯನ್ನು ತೆಕ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಈ ಥರ ದಪ್ಪ ಗ್ರೇಟರಲ್ಲಿ ಇದನ್ನು ಗ್ರೇಟ್ ಮಾಡ್ಕೋತೀನಿ. ಸ್ವಲ್ಪ ಈ ಥರ ಗ್ರೇಟ್ ಮಾಡ್ಕೊಳ್ಳೋದ್ರಿಂದ ದಾರದ ಥರ ಎಳೆ ಇರುತ್ತೆ ಇಲ್ಲ, ನಾವು ರೋಲ್ ಮಾಡ್ಕೊಳ್ಳುವಾಗ ನಡ್ಬರ್ಕ್ ಬರೋದಿಲ್ಲ. ಅದಕ್ಕಾಗಿ ನೀವು ಎಳೆಯಾದಂತಹ ಸಿಹಿಗೆಣಸನ್ನು ತೊಗೊಂಡ್ರೆ ಹಾಗೆ ಬೇಯಿಸ್ಕೊಂಡ್ಬಿಟ್ಟು ಮ್ಯಾಶರಿಂದ ಮ್ಯಾಶ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಇದು ಅಳತೆಯಲ್ಲಿ 1.5 ಕಪ್ಪಷ್ಟು ಇದೆ. ಇದನ್ನು ಈಗ ನಾನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಒಂದು ಪಾವು ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ಳಿ. ತುರ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ, ಬೇಗ ಮೆಲ್ಟ್ ಆಗಿಬಿಡುತ್ತೆ. ನೋಡಿ ಈಗ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಸಿಹಿಗೆಣಸು ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಅದಕ್ಕಾಗಿ ಈಗ ಇದನ್ನು ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ಕೋತಾ ಬೆಲ್ಲ ಮೆಲ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಸೈಡಿಗೆ ಇಟ್ಬಿಡಿ, ಬೆಲ್ಲ ಮೆಲ್ಟ್ ಆಗಿಬಿಡುತ್ತೆ. ಈಗ ಬೆಲ್ಲ ಮೆಲ್ಟ್ ಆಗಿದೆ. ಮಿಕ್ಸ್ ಮಾಡ್ಕೊಳ್ಳೋದ್ರಿಂದನೇ ಬೇಗನೆ ಮೆಲ್ಟ್ ಆಗಿಬಿಡುತ್ತೆ. ಈಗ ಇದಕ್ಕೆ ನಾನು 4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು 1 ಕಪ್ಪಷ್ಟು ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಗೋಧಿ ಹಿಟ್ಟು ನಿಮಗೆ ಕಡಿಮೆ ಜಾಸ್ತಿ ಹತ್ಬೋದು. ಇದನ್ನು ಈಗ ಸರಿಯಾಗಿ ನಾದ್ಕೋತಾ ಇದ್ದೀನಿ. ನೀರೇನು ಯೂಸ್ ಮಾಡ್ಕೊಳ್ಬಾರ್ದು. ಇಷ್ಟರಲ್ಲೇ ನಾವು ಸರಿಯಾಗಿ ಇದನ್ನು ನಾದ್ಕೊಳ್ಬೇಕು. ಬೇಕಾದರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನೀವು ನಾದ್ಕೊಳ್ಬೋದು. ನನಗೆ 1 ಕಪ್ಪಷ್ಟು ಗೋಧಿ ಹಿಟ್ಟು ಪರ್ಫೆಕ್ಟ್ ಆಗಿದೆ. ಸರಿಯಾಗಿ ಈ ಥರ ಸಾಫ್ಟ್ ಆದಂಥ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಜಾಸ್ತಿ ಕಡಿಮೆ ಗೋಧಿ ಹಿಟ್ಟು ನಿಮಗೆ ಹತ್ಬೋದು. ಹಾಕ್ಕೊಂಡ್ಬಿಟ್ಟು ಈ ರೀತಿ ಹಿಟ್ಟನ್ನು ನಾದ್ಕೊಳ್ಳಿ. ಇದರ ಮೇಲೆ ಈಗ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಚ್ಕೊಂಡ್ಬಿಟ್ಟು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇದ್ದರೆ ನೆನೆಯೋದಕ್ಕೆ ಬಿಡಿ, ಇಲ್ಲಾಂದರೆ 5 ನಿಮಿಷ ಬಿಟ್ಟರೂ ಕೂಡ ಸಾಕಾಗ್ಬಿಡುತ್ತೆ. ಈಗ 10 ನಿಮಿಷ ಆಗಿದ್ಮೇಲೆ ಈಗ ನಾನು ಹಿಟ್ಟನ್ನು ಒಂದ್ಸಲ ಸರಿಯಾಗಿ ಈ ರೀತಿ ನಾದ್ಕೊಂಡ್ಬಿಟ್ಟು ನಿಮಗಿಷ್ಟ ಬಂದಂತಹ ಸೈಜ್ನಲ್ಲಿ ನೀವು ಇದನ್ನು ಮಾಡ್ಕೊಳ್ಬಹುದು. ನಾನು ಲಿಂಬೆಹಣ್ಣಿನ ಆಕಾರದಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ರೀತಿ ರೋಲ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದೇ ಸಲ ಮಾಡಿ ಇಟ್ಕೊಂಡ್ರೆ ಸುಲಭ ಆಗಿಬಿಡುತ್ತೆ ನಾವು ಲಟಾಸ್ಕೊಳ್ಳುವಾಗ. ಅದಕ್ಕಾಗಿ ಇದಕ್ಕೆ ಹಿಟ್ಟೇನೋ ಹಚ್ಕೊಳ್ಳೋದು ಬೇಡ, ಹಾಗೆ ಲಟಾಸ್ಕೊಳ್ಳಿ. ಸರಿಯಾಗಿ ಈ ರೀತಿ ರೋಲ್ ಮಾಡಿಕೊಂಡ್ರೆ ಸರಿಯಾಗಿ ಬಂದುಬಿಡುತ್ತೆ. ಬೇಕನ್ನಿಸಿದ್ರೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಬೋದು. ಮೀಡಿಯಮ್ ಸೈಜ್ನಲ್ಲಿ ಲಟಾಸ್ಕೊಳ್ಳಿ, ಸರಿಯಾಗಿ ಉಬ್ಬುತ್ತೆ ಪೂರಿ. ನಾನು ಎಲ್ಲ ಪೂರಿ ಒಂದೇ ಶೇಪ್ನಲ್ಲಿ ಬರಬೇಕಂತ ಈ ರೀತಿ ಒಂದು ಬಟ್ಲನ್ನು ತೊಗೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಸಣ್ಣ ಸೈಜ್ನಲ್ಲಿ, ದೊಡ್ಡ ಸೈಜ್ನಲ್ಲಿ ನಿಮಗೆ ಬೇಕಾಗಿದ್ದ ಸೈಜ್ನಲ್ಲಿ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಚಪಾತಿ ಥರ ದೊಡ್ಡದು ಲಟಾಸ್ಕೊಂಡ್ಬಿಟ್ಟು ರೌಂಡ್ ಶೇಪ್ನಲ್ಲಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೋದು. ಸುಲಭ ಆಗಿಬಿಡುತ್ತೆ ಆ ವಿಧಾನದಲ್ಲಿ ಕೂಡ. ಈಗ ಇದನ್ನು ನಾನು ಡೀಪ್ ಫ್ರೈ ಮಾಡ್ಕೋತೀನಿ. ನೀವು ಬೇಕಾದರೆ ಇದನ್ನು ತಟ್ಕೊಂಡ್ಬಿಟ್ಟು ಮೇಲ್ಗಡೆ ಗಸಗಸೆ ಅಥವಾ ಎಳ್ಳನ್ನು ಹಚ್ಕೊಂಡ್ಬಿಟ್ಟು ಶಾಲೋ ಫ್ರೈ ಕೂಡ ಮಾಡ್ಕೊಳ್ಬೋದು, ಡೀಪ್ ಫ್ರೈ ಮಾಡಲ್ಲ ಅನ್ನೋರು. ಈಗ ನಾನು ಈ ರೀತಿ ಪೂರಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೈಡಿಗೆ ಎಣ್ಣೆ ಕೂಡ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಬಿಸಿ ಕೂಡ ಇರಬಾರ್ದು, ಇಲ್ಲಾಂದರೆ ಪೂರಿ ಸೀದೋಗ್ಬಿಡುತ್ತೆ. ಅದಕ್ಕಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಮೇಲ್ಗಡೆ ಎಣ್ಣೆನ ಹಾಕ್ಕೋತಾ ಈ ರೀತಿ ಪೂರಿಯನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸರಿಯಾಗಿ ಉಬ್ಬಿ ಬಂದಿದೆ ಅಂತ. ಒಂದು ಕಡೆಯಿಂದ ಫ್ರೈ ಆಗಿದ್ಮೇಲೆ ತಕ್ಷಣವೇ ಇದನ್ನು ತಿರುಗಿಸ್ಕೊಳ್ಳಿ. ಬೆಲ್ಲ ಇರೋದ್ರಿಂದ ತುಂಬ ಡಾರ್ಕ್ ಕಲರ್ಗೆ ಫ್ರೈ ಆಗುತ್ತೆ. ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ. ಇದನ್ನು ಜಾಸ್ತಿ ಟೈಮ್ ಕೂಡ ಹತ್ತೋದಿಲ್ಲ ಈ ಪೂರಿ ಫ್ರೈ ಆಗೋದಕ್ಕೆ. ನೋಡಿ ಈ ರೀತಿ ಕಲರ್ಗೆ ಬಂದಾಗ ನೀವು ತೆಕ್ಕೊಳ್ಬೋದು. ಇನ್ನೊಂದು ಪೂರಿ ಕೂಡ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿ ಎಲ್ಲ ಪೂರಿಗಳನ್ನು ಫ್ರೈ ಮಾಡಿ ತೆಕ್ಕೊಳ್ಳಿ. ತುಂಬಾ ಟೇಸ್ಟಿಯಾದಂತಹ ಗಾರ್ಗಿ ಅಥವಾ ಸಿಹಿಗೆಣಸಿನ ಪೂರಿ ರೆಡಿ ಆಗುತ್ತೆ. 8ರಿಂದ 10 ದಿನ ತನಕ ಕೆಡೋದಿಲ್ಲ. ಇದರಲ್ಲಿ ಕಡಲೆ ಹಿಟ್ಟನ್ನು ಹಾಕಿರೋದ್ರಿಂದ ಸ್ವಲ್ಪ ಗರಿ ಗರಿ ಕೂಡ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಒಂದ್ಸಲನೂ ಟ್ರೈ ಮಾಡಿಲ್ಲ ಅಂದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಸನ್ನು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.